ಅಂಕಲ್ ಅಂಕಲ್ ವೆಜಿಟೇರಿಯನ್ ವೆಜಿಟೇರಿಯನ್. ಅದು ಏನಿಲ್ಲ, ತಿಂಡಿ ಹೇಗಿತ್ತು ಅಂತ ಹೇಳಲೇ ಇಲ್ಲ. ಆಗ್ಲೇ ಹೇಳದ್ನಲ್ಲ, ಚೆನ್ನಾಗಿದೆ, ಬ್ಯೂಟಿಫುಲ್ ಬ್ಯೂಟಿಫುಲ್. ಅಂಕಲ್ ಖಾರ ಅಂದ್ರಿ? ನೀನ್ ಬರ ಸುಮ್ನಿರ, ಚೆನ್ನಾಗಿದೆ ನಿಜವಾಗ್ಲು. ಅಷ್ಟೇನಾ? ಅಷ್ಟೇ. ಇನ್ನೇನು ಇಲ್ವಾ? ಏನು? ಅದು ತಗೊಳ್ಳಿ. ಏನಾಯ್ತು ಮೇರಿ, ಸುಮ್ನೆ ಯಾಕೆ ಹಾಕಿ ಕೂತಿದ್ಯಾ? 6 ಗಂಟೆ ಆಗ್ತಾ ಬಂತು. ರವಿಶಂಕರ್ಗೆ ಅಂತ ಸ್ಪೆಷಲ್ ಆಗಿ ಚಿಕನ್ ಸ್ಯಾಂಡ್ವಿಚ್ ಮಾಡಿದೀನಿ, ತಗೊಂಡ್ ಹೋಗಿ ಕೊಟ್ ಬನ್ನಿ. ನಾನು ನಿನ್ ಸ್ಯಾರಿ ಐರನ್ ಮಾಡ್ತಾ ಇದ್ದೀನಿ, ನೀನೇ ಹೋಗಿ ಕೊಟ್ಟು ಬರ್ಬಾರ್ದಾ? ಓ ಮೈ ಗಾಡ್, ನಂದಿನ್ನೂ ಹೇರ್ ಸ್ಟೈಲ್ ಆಗಿಲ್ಲ, ಮೇಕಪ್ ಆಗಿಲ್ಲ, ನೋಡೋದಕ್ಕೆ ಬ್ಯೂಟಿಫುಲ್ ಆಗಿ ಕಾಣ್ತಾ ಇಲ್ಲ. ಪ್ಲೀಸ್ ನೀವೇ ಹೋಗಿ ಕೊಟ್ ಬನ್ನಿ. ನೀನ್ ಯಾಕೆ ಬ್ಯೂಟಿಫುಲ್ ಆಗಿ ಕಾಣ್ಬೇಕು? ಆ ರವಿಶಂಕರ್ ಫ್ಲಾಟಿಗೆ ಬಂದಾಗ್ಲಿಂದಲೂ ನೋಡ್ತಾ ಇದ್ದೀನಿ, ನಿನ್ ಫ್ಯಾಷನ್ ಎಲ್ಲ ಜಾಸ್ತಿ ಆಗೋಯ್ತು. ಹೇ ಜಾನ್, ನನ್ನ ಹೇರ್ಸ್ ನ ಸರಿಯಾಗಿ ಸೆಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಸ್ಮಾರ್ಟ್ ಆಗಿ ಕಾಣೋದಿಲ್ಲ. ಓಹೋ, ಹೇರ್ ಸ್ಟೈಲ್ ವಿಷಯನ ನಿನ್ನ ಹತ್ರ ಹೋಗಿ ಮಾತಾಡ್ತೀನಲ್ಲ, ನಿನಗೆ ಏನ್ ಅರ್ಥ ಆಗುತ್ತೆ? ಯು ಆರ್ ಎ ಬಾಡಿ ಮ್ಯಾನ್. ಲುಕ್ ಮೇರಿ, ನಿನಗಿಂತ ಒಂದಡಿ ಎತ್ತರವಾಗಿರೋ ಮಗಳಿದಾಳೆ ಅನ್ನೋದು ಮರಿಬೇಡ. ಓ ಗಾಡ್, ಗಂಡನಿಗಿಂತಲೂ ಹೆಂಡತಿ ತುಂಬಾ ಹೆಂಗಾಗಿದ್ರೆ ಇಟ್ಸ್ ಎ ಮೇಜರ್ ಪ್ರಾಬ್ಲಮ್. ಮೇರಿ, ನೀನ್ ಅಲಂಕಾರ ಮಾಡೋದು ಕಡಿಮೆ ಮಾಡಿ ನಮ್ ಬೀನಾಗೆ ಆ ರವಿಶಂಕರ್ನ ಹೇಗೆ ಅಟ್ರಾಕ್ಟ್ ಮಾಡ್ಬೇಕನ್ನೋದು ಹೇಳ್ಕೊಡೆ. ಅಯ್ಯೋ, ಅವನ್ನ ಅಟ್ರಾಕ್ಟ್ ಮಾಡೋಕೆ ಇವಳ ಹತ್ರ ಎಲ್ಲಿದ್ದಾರೆ ಮ್ಯಾಗ್ನೆಟ್? ಲೇ, ಮ್ಯಾಗ್ನೆಟ್ ಇರೋದೇ ಹೆಣ್ಮಕ್ಳ ಹತ್ರ ಕಣೆ. ಅವಳ ಕಣ್ಣು, ಅವಳ ತುಟಿ, ಅವಳು ಹೃದಯನ ಯಾವ್ಯಾವಾಗ ಯಾವ್ಯಾವ ಟೈಮ್ನಲ್ಲಿ ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಹೇಳ್ಕೊಡೆ. ನಾನು ಹೇಳ್ಕೊಡ್ತೀನಿ. ಸುಂದರವಾದ ಹುಡುಗ, ಬ್ಯಾಂಕ್ ಮ್ಯಾನೇಜರ್, 9,000 ರೂಪಾಯಿ ಸಂಬಳ. 9? ಬೀನಾ, ಏನಮ್ಮ ರವಿಶಂಕರ್ ನಿನಗೆ ಹೂ ಕೊಟ್ಟಿದ್ದು ನಿಜನೇನೆ? ಹೌದಮ್ಮ. ಹಾಗಾದ್ರೆ ಅವನು ನಿನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ಅರ್ಥ. ಅಂದ್ರೆ ಅವನು ನಿನ್ ಪ್ರೀತಿಸೋದರನೇ ಮಾತಾಡಿದ್ನಾ? ಛೀ ಹೋಗಮ್ಮ, ನನಗೆ ನಾಚಿಕೆ ಆಗತ್ತೆ. ನಾವು ಸುಮ್ಮನೆ ಇದ್ಬಿಟ್ರೆ ಆ ಜಾನು ಅವನ ಮಗಳನ್ನ ಗಂಟ ಹಾಕ್ಬಿಡ್ತಾನೆ. ಇದಕ್ಕೇನಾದ್ರೂ ಮಾಸ್ಟರ್ ಪ್ಲಾನ್ ಮಾಡ್ಲೇಬೇಕು. ಹಾ ಲಕ್ಷ್ಮಿ ನೋಡು, ಆ ಜಾನ್ ಮಗಳು ಬೀನಾ ಬಿಡೋ ಬಾಣನ ಓವರ್ಟೇಕ್ ಮಾಡ್ಬೇಕು. ಹೇಗೂ ನಿನ್ನ ಪದ್ಯ ಬರೆಯೋಕ್ ಬರುತ್ತೆ. ಒಂದು ಸುಂದರವಾದ ಪದ್ಯನ ಶೃಂಗಾರ ರಸ ತುಂಬಿ ಬರದ್ ಕಳಿಸು. ಮಾರನೇ ದಿವಸ ಬೆಳಗ್ಗೆನೆ ಬಂದು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ಕಿಸ್ ಕೊಡ್ತಾನೆ. ಮಿಸ್ ಮಾಡ್ಬೇಡ. ಯಾರು ಯಾರು ಬೇಕು? ಅಲ್ಲೇ ನೋಡ್ತಿದ್ಯಾ? ಏನಿಲ್ಲ ಸರ್, ನಿಮ್ಮ ಮಗಳದು ಈ ದುಪ್ಪಟ್ಟ ಕೊಟ್ಟೋಗೋಣ ಅಂತ ಬಂದೆ. ರೀ ಹೋಗ್ರಿ. ಅಲ್ಲ ಸರ್, ನಿಮ್ಮ ಮಗಳದು ಆರ್ಕೊಂಡು ಬಂತು, ಅದಕ್ಕೆ ಕೊಟ್ಟು ಹೋಗೋಣ ಅಂತ. ಅದು ನಮ್ಮನೆದಲ್ಲ, ನಮ್ಮನೇಲಿ ಯಾರು ಹುಡುಗಿಯರು ಇಲ್ಲ. ಜಾಸ್ತಿ ಮಾತಾಡಬೇಡಿ, ಹೋಗ್ರಿ. ಇಲ್ಲ ಸರ್, ಇದು ನಿಜವಾಗ್ಲೂ ನಿಮ್ಮ ಮಗಳದೆ. ಒಳ್ಳೆ ಮಾತಲ್ಲಿ ಹೋಗ್ತೇ ಇಲ್ವಾ? ಅಲ್ಲ ಸರ್, ಇದಕ್ಕೆಲ್ಲ ಯಾಕೆ ಸರ್ ಅಷ್ಟು ಕೋಪ? ಏಯ್ ಹೋಗ.
ಅಂಕಲ್ ನೀವು ಒಂದ್ ಸ್ವಲ್ಪ ಹುಷಾರಾಗಿರಿ. ಈ ಅಪಾರ್ಟ್ಮೆಂಟ್ಸ್ ಅಲ್ಲಿರೋ ಹುಡುಗಿರೆಲ್ಲ ನಿಮಗ್ ಡವ್ ಹೊಡಿತಿದ್ದಾರೆ. ಯಾರು ನಾನೇನು ಮಾಡಕ್ಕಾಗಲ್ಲ. ನನ್ನ ಎದೆಯಲ್ಲಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಕಂಗ್ರಾಚುಲೇಷನ್. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ಸರ್. ಕಂಗ್ರಾಚುಲೇಷನ್ ಸರ್. ಕಂಗ್ರಾಚುಲೇಷನ್ ಸರ್. ಯಾಕೆ ಅಂತ ಗೊತ್ತಾಗ್ತಿಲ್ಲ. ನನ್ಗೇನು ಟ್ರಾನ್ಸ್ಫರ್ ಆಯ್ತಾ? ಏನ್ ಸರ್ ನಿಮ್ಗೆ ಟ್ರಾನ್ಸ್ಫರ್ ಆದ್ರೆ ನಾವು ಕೈ ಕೊಳ್ತೀವ ಸರ್? ಮತ್ತೆ ಸರ್ ನಿಮ್ ಮದುವೆ ನಿಶ್ಚಯ ಅಂತ ಗೊತ್ತಾಯ್ತು, ಅದಕ್ಕೋಸ್ಕರ. ಮದುವೆನಾ? ನನಗ ಯಾರು ಹೇಳಿದ್ದು? ಅದೇ ಸರ್ ನಿಮ್ ಅಪಾರ್ಟ್ಮೆಂಟ್ ಅಲ್ಲಿ ಇದಾರಲ್ಲ ಜಾನ್ ಅಂತ, ಅವರು. ಅವ್ರಲ್ಲಿ ಸಿಕ್ಕ್ರಿ ನಿಮ್ಗೆ? ಸರ್ ನಾನು ಅವರು ಒಂದೇ ಕಡೆ ಕೂದಲು ಚೆನ್ನಾಗಿ ಬೆಳಿಲಿ ಅಂತ ನಾಟಿ ಔಷಧಿ ತಗೋತಾ ಇದ್ವಿ. ಆದ್ರೆ ಕೂದಲು ಬೆಳಿಲಿಲ್ಲ, ಅದ್ರ ಬದಲು ನಮ್ಮಿಬ್ರು ಫ್ರೆಂಡ್ಶಿಪ್ ಚೆನ್ನಾಗಿ ಬೆಳೀತು. ಸರ್ ವಿಶ್ ಯು ಆಲ್ ದ ಸಕ್ಸಸ್ ಸರ್. ಇದ್ಯಾವ್ದಕ್ಕೆ? ನಿಮ್ ಮದುವೆ ಅಂತಲ್ಲ ಸರ್. ನಿಮ್ಗೆ ಯಾರು ಹೇಳಿದ್ರು? ಅದೇ ನಿಮ್ ಅಪಾರ್ಟ್ಮೆಂಟ್ ಅಲ್ಲಿ ಇದಾರಲ್ಲ ಬಾಂಡ್ಲಿತಲೆ ಬ್ರಾಹ್ಮಣರು, ಶಿವರಾಮ್ ಶಾಸ್ತ್ರಿಗಳು ಅಂತ, ಅವ್ರು ಹೇಳಿದ್ರು. ನೆನ್ನೆ ತಿಥಿ ಊಟಕ್ಕೆ ಹೋಗಿದ್ದೆ, ಅಲ್ಲಿ ಸಿಕ್ಕಿ ವಿಷಯ ಹೇಳಿದ್ರು. ಉದ್ದಿನ ವಡೆ ತಿಂತ ಈ ವಿಷಯ ಹೇಳಿದ್ರ? ಪರ್ಫೆಕ್ಟ್ಲಿ ಯುವರ್ ರೈಟ್ ಸರ್. ಅದ್ ಯಾಕೆ ಸರ್ ಗೊತ್ತಾಯ್ತು ನಿಮ್ಗೆ? ಅದ್ ಯಾಗೋ ಗೊತ್ತಾಯ್ತು. ಅವ್ರೇನ್ ಹೇಳಿದ್ರು ಅಂತ ಹೇಳಿ. ಇನ್ನೇನ್ ಸರ್ ಹೇಳ್ತಾರೆ, ಶಾಸ್ತ್ರಿಗಳ ಮಗಳು ಲಕ್ಷ್ಮಿ ಜೊತೆ ನಿಮ್ ಮದ್ವೆ ಅಂತೆ. ಅದ್ ಹೆಂಗ್ರಿ ಆಗುತ್ತೆ? ಇವ್ರ ಜಾನ್ ಮಗಳು ಬೀನಾಗೆ ಬಾಲ್ ಕೊಟ್ಟಿದ್ದಾರೆ. ಅದ್ ಹೇಗ್ರಿ ಸಾಧ್ಯ? ಶಾಸ್ತ್ರಿಗಳ ಮಗಳು ಲಕ್ಷ್ಮಿಗೆ ಇವ್ರು ರೋಸ್ ಕೊಟ್ಟಿದ್ದಾರೆ. ನನಗೆ ಯಾರು ಏನು ಕೊಟ್ಟಿಲ್ವಲ್ರಿ? ಏನ್ ಬೇಕು ಕೇಳಿ ಸರ್, ಮಾತಾಡಿ ನಾವು ಕೊಡಿಸ್ತೀವಿ. ನೀವು ಕೊಡ್ಸೋದಕ್ಕೆ ರೆಡಿ, ನಾನ್ ತಗೊಳಕ್ ರೆಡಿ ಇಲ್ವಲ್ಲ. ಬೀನಾ ತುಂಬಾ ಒಳ್ಳೆ ಹುಡುಗಿ ಸರ್, ಇಟ್ಕೊಳ್ಳಿ. ಸರ್ ಲಕ್ಷ್ಮಿ ಕೂಡ ತುಂಬಾ ಒಳ್ಳೆ ಹುಡುಗಿ ಸರ್. ನೀವೇ ಇಟ್ಕೊಳ್ಳಿ. ನೀವು ಬೀನನ್ ಮದುವೆ ಆಗ್ತೀರಾ ಇಲ್ಲ ಲಕ್ಷ್ಮಿನ್ ಮದುವೆ ಆಗ್ತೀರಾ? ಸರ್ ನೀವು ಲಕ್ಷ್ಮಿನ್ ಮದುವೆ ಆಗ್ತೀರಾ ಇಲ್ಲ ಬೀನನ್ ಮದುವೆ ಆಗ್ತೀರಾ? ಇಲ್ಲ, ಅವರು ಬೀನನ್ನೇ ಮದುವೆ ಆಗೋದು. ಇಲ್ಲ, ಅವ್ರ ಲಕ್ಷ್ಮಿನೇ ಮದುವೆ ಆಗೋದು. ಇಲ್ಲ, ಬೀನನ್ನೇ ಮದುವೆ ಆಗೋದು. ಇಲ್ಲ, ಅವ್ರ ಲಕ್ಷ್ಮಿನೇ ಆಗೋದು. ಇಲ್ಲ, ಬೀನನ್ನೇ ಮದುವೆ ಆಗೋದು. ಇಲ್ಲ, ಅವ್ರ ಲಕ್ಷ್ಮಿನೇ ಇಲ್ಲ, ಬೀನನ್ನೇ ಮದುವೆ ಆಗೋದು. ಇಲ್ಲ, ಲಕ್ಷ್ಮಿನೇ. ಇಲ್ಲ, ಬೀನನ್ನೇ ಮದುವೆ ಆಗೋದು. ಇಲ್ಲ, ಲಕ್ಷ್ಮಿನೇ ಮದುವೆ ಆಗೋದು. ಇಲ್ಲ, ಬೀನನ್ನೇ ಮದುವೆ ಆಗೋದು. ಲಕ್ಷ್ಮಿನೇ ಆಗೋದು. ಬೀನನ್ನೇ ಮದುವೆ ಆಗೋದು. ಬೀನನ್ನೇ.
ಏನಾಯ್ತು ಏನಾಯ್ತು? ಆ ಗೂರ್ಖಾ ನನ್ ಕೆಡ್ಸೋಕ್ ಬಂದಿದ್ದ. ಗೂರ್ಖಾನ? ನನ್ನ ಇವರೇ ಕಾಪಾಡಿದ್ದು. ಕಮ್ ಔಟ್, ಕಮ್ ಔಟ್.